ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಸಿನಿ ಡೈಲಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಶಾಪಿಂಗ್ ಹೋಗ್ತಾಯಿದ್ದೀನಿ ಹೊರಗಡೆ. ಇವತ್ತು ಬಂದಿತ್ತಲ್ಲ ಅವತ್ತಿನ ದಿನದ ಈ ವ್ಲಾಗು ನೋಡಿ. ಬಂದಿದ್ದರು ಎಲ್ಲ ಯಾವ ಥರ ಓಡಾಡ್ತಿದೆ ವೆಹಿಕಲ್ಸ್ ಎಲ್ಲ. ಅದರಿಂದ ನಾವು ಸಾಯಂಕಾಲ 7:30 ಹಾಗೆ ಆಗಿದೆ. ಶಾಪಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ಅತ್ತೆ ಮನೇಲಿದ್ದಾರೆ, ನಾವಿಬ್ಬರೇ ಹೋಗ್ತಾಯಿದ್ವಿ. ಇವತ್ತು ತುಂಬ ರಶ್ ಇರ್ತಾರೆ, ಅದರಿಂದ ನಾವೇ ಇಬ್ಬರೇ ಹೋಗ್ತಾಯಿದ್ವಿ. ಬನ್ನಿ ಈಗ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ನಾನೇನೇನು ತೊಗೊಂಡೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ. ಇದೆ ಅಲ್ವಾ, ಯಾವಾಗ ಇದೆ ಅಲ್ವಾ, ಸಾಕು 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 ಸಾಕು. ನಾನೊಂದು 10 ನಿಮಿಷ ವಿಡಿಯೋ ಅಷ್ಟೇ, ಹಾಯ್ ಮಾಡೋದಕ್ಕೆ. ಹಾಯ್ ಮಾಡಲ್ಲ, ಏನೂ ಮಾಡಲ್ಲ. ಓಕೆ ಫ್ರೆಂಡ್ಸ್, ನಾನು ಹಸ್ಬೆಂಡ್ಗೆ ಹಾಯ್ ಮಾಡು ಅಂತ ಹೇಳ್ತಾಯಿದ್ರೆ ಅವರು ಬಾಯ್ ಬಾಯ್ ಅಂತ ಇದ್ದಾರೆ. ಸಾಕು ಬಿಡು, ಇನ್ನೆಷ್ಟೊತ್ತು ಮಾಡ್ತೀಯಾ ಅಂತ ಇದ್ರು. ಅದಕ್ಕೆ ನಾನು ಒಂದು 10 ಮಿನಿಟ್ಸ್ ಅಲ್ವಾ ಇರು ಅಂತ ನಾನು ಹೇಳ್ತಾಯಿದ್ದೀನಿ. ನಾವು ಬಂದಿರೋದು ಡಿ ಮಾರ್ಟಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ. ನಾನು ನಿಮಗೆ ಲಾಸ್ಟಲ್ಲಿ ಎಲ್ಲ ತೋರಿಸ್ಬಿಟ್ಟು ಹೇಳಿದ್ದೀನಿ ಎಷ್ಟು ನಂಗೆ ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ. ನೀವು ಅದಕ್ಕೋಸ್ಕರ ಆದರೂ ನೀವು ಕೊನೆವರೆಗೂ ವಾಚ್ ಮಾಡಿ ನೋಡಿ, ಏನೇನು ತೊಗೊಂಡಿದ್ದೀನಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಈಗ ಬನ್ನಿ ಶಾಪಿಂಗ್ ಮಾಡ್ಕೊಂಬರೋಣ. ಫ್ರೆಂಡ್ಸ್, ಈಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಕೌಂಟ್ರ್ ಹತ್ರ ಹೋಗ್ತಾಯಿದ್ವಿ ಎಲ್ಲ ಬಿಲ್ ಮಾಡಿಸೋದಕ್ಕೆ. ನಾನು ನಿಮಗೆ ಏನೇನು ತೊಗೊಂಡಿದ್ದೀನಿ ಮತ್ತು ಅದಕ್ಕೆಲ್ಲ ಎಷ್ಟು ಬಿಲ್ ಆಯಿತು ಅನ್ನೋದೆಲ್ಲ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೊನೆವರೆಗೂ ವಾಚ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಮತ್ತು ನಮಗೆ ಎಷ್ಟೆಷ್ಟು ಬಿಲ್ ಬಿತ್ತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಹಾಗೆ ನಾವು ಈ ಡಿ-ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಮತ್ತೆ ಮನೆಗೆ ವಾಪಸ್ ಬರ್ತೀವಿ. ನೋಡಿ,
ನಾನು ಈ ಸ್ಲಿಪ್ಪರ್ ತೊಗೊಂಡೆ ಡೈಲಿ ಯೂಸ್ಗೆ ಅಂತ. ನನ್ನ ಮಗಳಿಗೂ ತೊಗೊಂಡಿದ್ದೀನಿ, ನಾನು ಅವಳಿಗೂ ಡೈಲಿ ಯೂಸ್ಗೆ ತೊಗೊಂಡಿರೋದು. ಫ್ರೆಂಡ್ಸ್, ಈಗ ಅಂದವೇ ಇನ್ನು ಮನೆಗೆ ರೀಚ್ ಆಗ್ತಾ ಇದ್ದೀವಿ. ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರ್ತಾಯಿದ್ದೀನಿ. ಈಗ ನಾನು ಮನೆಗೆ ಬಂದುಬಿಟ್ಟು ನಿಮಗೆ ನೋಡಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಪ್ಲೀಸ್ ವಾಚ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಸಿನಿ ಡೈಲಿ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ನಿನ್ನೆ ಬಿಗ್ ಬಜಾರ್ಗೆ ಹೋಗಿದ್ದೆ. ನಾನು ನಿಮ್ಗೆ ಹೇಳಿದ್ದೆ ನಾನು ಏನೇನು ತೊಗೊತೀನಿ ಅಂತ ಎಲ್ಲ ನೋಡಿಸ್ತೀನಿ ಅಂತ. ಈಗ ಅದನ್ನು ನೋಡಿಸ್ತೀನಿ. ಈಗ ಬನ್ನಿ, ಏನೇನು ತೊಗೊಂಡಿದ್ದೀನಿ, ಎಷ್ಟು ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ ಅನ್ನೋದೆಲ್ಲ ನಿಮ್ಗೆ ಈಗ ಡೀಟೇಲಾಗಿ ನಾನು ತಿಳಿಸ್ಕೊಂತ ಬರ್ತೀನಿ ನಿಮಗೆ. ಬನ್ನಿ, ಇವಾಗ ನಾನು ಫಸ್ಟ್ ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಈ ಥರ ಸ್ನ್ಯಾಕ್ಸ್ ಪಾಯಿಂಟ್ ಅಂತಾರಲ್ಲ ಅದು ತೊಗೊಂಡೆ. ಇದು ಬಂದ್ಬಿಟ್ಟು ಜಸ್ಟ್ 29 ಅಷ್ಟೇ ನೋಡಿ. ಇದೆ ಇದು ಅಷ್ಟೇ 29. ಇದು 58ಗೆಲ್ಲ ಸಿಕ್ತು ನನಗೆ. ಎರಡು ಸೇರಿ 58. ಇದರಲ್ಲಿ ಏನು ಡಿಸ್ಕೌಂಟ್ ಇರಲಿಲ್ಲ ಅನ್ಸುತ್ತೆ. ಇದರಲ್ಲಿ ಏನು ಡಿಸ್ಕೌಂಟ್ ಇರಲಿಲ್ಲ. 29ಗೆ ಸಿಕ್ತಿದ್ದು. ನೆಕ್ಸ್ಟ್ ಇನ್ನೊಂದು ಪಡ್ಡು ಮಾಡೋದು. ಇದು 149. ಇದ್ರ ಪ್ರೈಸ್ ಬಂದ್ಬಿಟ್ಟು 175. ಇದ್ರ ಪ್ರೈಸು ನನಗೆ ಸಿಕ್ಕಿದ್ದು 149ಗೆಲ್ಲ ಸಿಕ್ತು. ನಿಮಿಷ 149. ಎಸ್, 149ಗೆಲ್ಲ ಸಿಕ್ತು. ಇದು ನಾನು ಆನ್ಲೈನಲ್ಲಿ ನೋಡಿದ್ದೆ 330 ಇತ್ತು. ನಾನು ಹೆಂಗೂ ಬಿಗ್ ಬಜಾರ್ ಡಿಮಾರ್ಟ್ಗೆ ಹೋಗ್ತಾ ಇದ್ವಲ್ಲ, ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಯಾವಾಗ ಬುಕ್ ಮಾಡೋಣ ಅಂತ ಹಸ್ಬೆಂಡ್ ಅಂದ್ರು. ಅದರಿಂದ ನಾನು ಬುಕ್ ಮಾಡಿಲ್ಲ. ಹೆಂಗೂ ನೋಡ್ಬಿಟ್ಟು ಮತ್ತೆ ಬಂದು ಬುಕ್ ಮಾಡಿದ್ರೆ ಸರಿ ಆಯ್ತು ಬಿಡು ಅಂದ್ಬಿಟ್ಟು ನಾನು ಡಿಮಾರ್ಟ್ಗೆ ಹೋಗಿ ನೋಡಿದೆ. ನನಗೆ ಸಿಕ್ಕಿಲ್ಲ. ಮತ್ತೆ ಎಲ್ಲೋ ಕೇಳಿದಾಗ ಅದು ತೋರಿಸಿದ್ರು, ಮತ್ತೆ ಸಿಕ್ತು. ಇದು 149ಗೆಲ್ಲ ಸಿಕ್ತು ನೋಡಿ. ಈ ತರ ಇದೆ, ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಯಾವ್ದು ತಗೊಂಡಿದ್ದೆ, ನೆಕ್ಸ್ಟ್ ಇದು ಸಾಫ್ಟ್ ಟಚ್. ಇದು ನೋಡಿ. ಇದು ಎಷ್ಟು ಅಂತಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 274. ಸೇವ್ ಬಂದ್ಬಿಟ್ಟು 56 ಇದೆ. ಮತ್ತೆ ನಮಗ್ ಸಿಕ್ಕಿರೋದು 188 ರುಪೀಸ್ಗೆಲ್ಲ ಸಿಕ್ತು ನೋಡಿ. ಇದು ಎಷ್ಟು ಸುಮಾರು ಒಂದು 6 ಮಂತ್ಸ್ ಬರುತ್ತೆ ಅನ್ಸುತ್ತೆ. 188ಗೆಲ್ಲ ಸಿಕ್ತು. ಅದಕ್ಕೋಸ್ಕರ ತಗೊಂಡೆ ಇದನ್ನ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ. ಇದು ನಾನು ಬಟ್ಟೆ ವಾಶ್ ಮಾಡಿದ್ರೆ ಇದಾಗಿದ್ದು ನನಗೆ ಇದು ಹಾಕಿದ್ರೆ ನಂಗೆ ಒಂಥರ ಸಮಾಧಾನ. ಅದಕ್ಕೆ ಇದು ತಗೊಂಡೆ. ಚೆನ್ನಾಗಿದೆ ನೋಡಿ. ಇಲ್ಲಿದೆ 270 ಇರೋದು 180. ಅದು ನಮಗೆ ಸೇವ್ ಸಿಕ್ಬಿಟ್ಟು 188 ಡಿಸ್ಕೌಂಟ್ ಇತ್ತು. ಇನ್ನು ಇದ್ರ ಮೇಲೆ ಡಿಸ್ಕೌಂಟ್ ಇತ್ತು, ಅದರಿಂದ 188ಗೆಲ್ಲ ಸಿಕ್ತು ನಮಗೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬಾಟಲ್ 18 ರುಪೀಸ್. ಇದು ಆಚೆ ಆದರೆ 20 ರುಪೀಸ್ ಸಿಗುತ್ತೆ. ಇದು ಅಲ್ಲಿ 18 ರುಪೀಸ್ ಸಿಕ್ತು. ನೆಕ್ಸ್ಟ್ ಇದು ಆಯಿಲ್ 6 ಲ್ಯಾಕ್. ಆಯಿಲ್ ಬಂದ್ಬಿಟ್ಟು 607. ಆಚೆ ಆದರೆ 650 ಹೇಳ್ತಾರೆ. ನೋಡಿ, ಆಚೆ ಆದರೆ 650 ಇಲ್ಲಿ 607ಗೆಲ್ಲ ಸಿಕ್ತು ನನಗೆ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕು ಅಂದರೆ, ನನಗೆ ಈ ಆಶೀರ್ವಾದ ಇತ್ತು ಎಷ್ಟು ಕಮ್ಮಿ ಬೆಲೆ ಅಂದರೆ, ಆಚೆ ತಗೊಂಡ್ರೆ ನಮಗೆ 500 ಕೊಡ್ತಾರೆ. ಇಲ್ಲಿ ಎಷ್ಟು ಕಮ್ಮಿ ಅಂದರೆ 367ಗೆಲ್ಲ ಸಿಕ್ತು ನನಗೆ. ಬೇಕಾದ್ರೆ ನೋಡಿ, ಇಲ್ಲಿ ಮೇಲೇನೇ ಇದೆ ನೋಡಿ, 367ಗೆಲ್ಲ ಸಿಕ್ತು. ಅದೇ ಬಿಗ್ ಬಜಾರ್ ಡಿಮಾರ್ಟಲ್ಲಿ ತುಂಬ ಆಫರ್ಸ್ ಇರುತ್ತೆ. ಅದರಿಂದ ಡಿಮಾರ್ಟಲ್ಲೇ ನಾನು ತುಂಬ ಪ್ರಿಫೇರ್ ಮಾಡ್ತೀನಿ ತಗೊಳ್ಳೋದಕ್ಕೆ.
ನೆಕ್ಸ್ಟ್ ಏನು ತಗೊಂಡೆ ಅಂದರೆ ಅನಿಲ್ ಶಾವ್ಗೆ. ಇದು ಬಂದುಬಿಟ್ಟು 45 ಇದೆ ಇದ್ರ ಮೇಲೆ. ಇದು ನಮಗೆ 38ಗೆಲ್ಲ ಸಿಕ್ತು. 39 ಸಿಕ್ಕಿದ್ದು. ನೆಕ್ಸ್ಟು ಇದು ಶುಗರು. ಆಚೆ ಆದರೆ 40 ರುಪೀಸ್, ಅಲ್ಲಿ 36 1 kg. 36 ನಾನು 2 kg ತಗೊಂಡಿದ್ದೀನಿ. ಮತ್ತು ಇದು ಬೇಬಿ ಸೋಪ್. ಇದು ಬೇಬಿ ಸೋಪ್ ಬಂದ್ಬಿಟ್ಟು 53 ಒಂದು ಬಂದ್ಬಿಟ್ಟು 106 ಆಯಿತು ಇದೆರಡು ಸೇರಿ. ನೆಕ್ಸ್ಟ್ ನಟರಾಜ ಪೆನ್ಸಿಲ್. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಸ್ಟ್ಯಾಂಡರ್ಡ್ ಸೋಪು. ನಮಗೆ ಒಂದು 35 ರುಪೀಸು, ಒಂದು 71 ಆಯಿತು. ಇದು ನಮ್ಮ ಹಸ್ಬೆಂಡ್ ಹಾಕ್ಕೊಂತಾರೆ, ಅದರಿಂದ 71 ಆಯಿತು. ಮತ್ತು ಇದು ಹೊಸ ಸೊಪ್ಪು ಸ್ಟಾರ್ ಲೈಟ್ ಅಂತ. ಒಂದು ಪೀಸ್ ಬಂದ್ಬಿಟ್ಟು 7 ರುಪೀಸ್. 3 ಸೇರಿ 21 ರುಪೀಸ್ ಆಯಿತು. ಇದ್ರ ಮೇಲಿರೋದು 10 ರುಪೀಸು. ಇದ್ರ ಮೇಲಿರೋದು 10 ರುಪೀಸ್ ನೋಡಿ. ಇದ್ರ ಮೇಲಿರೋದು 10 ರುಪೀಸು. ನಂಗೆ 7 ರುಪೀಸ್ ಆ ಥರ ಬಿತ್ತು. ಮತ್ತು ವಿಮ್ ಬಾರ್ ಬಂದ್ಬಿಟ್ಟು 20 ರುಪೀಸ್ ಇರೋದು. ಇದ್ರ ಮೇಲೆ 20 ರುಪೀಸ್ ಇರೋದು ನಮಗೆ 18ಗೆಲ್ಲ ಸಿಕ್ತು. ನೆಕ್ಸ್ಟ್ ಇದು ಸಾಲ್ಟ್. ಇದು ನಮಗೆ ಇದ್ರ ಮೇಲೆ ಇರೋದು 29, ಮತ್ತು ನನಗೆ ಡಿಸ್ಕೌಂಟಲ್ಲಿ 18 ರುಪೀಸ್ಗೆಲ್ಲ ಸಿಕ್ತು ಅಷ್ಟೇ. ಇನ್ನು ನನ್ನ ಮಗಳು ಚಪ್ಪಲಿ ತೊಗೊಂಡೆ, ಅದು 199ಗೆ ಸಿಕ್ತು ನನಗೆ. ಮತ್ತು ನಾನು ತೊಗೊಂಡೆ 269 ಸಿಕ್ತು. ಬಾಟದು, ಮತ್ತು ನನ್ನ ಮಗಳದು ಬಾಟನೇ ಚೆನ್ನಾಗಿದೆ. ಅದನ್ನು ಅವಳದು ಬಂದುಬಿಟ್ಟು 199, ನಂದು ಬಂದುಬಿಟ್ಟು 269ಗೆಲ್ಲ ಸಿಕ್ತು. ಮತ್ತು ಇದು ದೀಪದ ಎಣ್ಣೆ ತೊಗೊಂಡೆ, ಅದು ಆಗಲೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು 105 ಸಿಕ್ತು. 1 ಕಿಲೋ ಬಂದುಬಿಟ್ಟು 105. ಆಚೆ ಆದರೆ ನಮಗೆ 120 ಸಿಗುತ್ತೆ. ಆಚೆ 120, ಅದಕ್ಕೆ ಅಲ್ಲಿ 105. ನನಗೇನು ಅಂತ ಇದು ಏನಕ್ಕೆ ತೋರಿಸ್ತಾ ಇದ್ದಂದರೆ, ಇದು ನಿಮಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ತೋರಿಸ್ತಾ ಇರೋದು. ಬೇರೆ ಏನೂ ಇಲ್ಲ, ನಾನು ತೊಗೊಂಬಂದಿದ್ದೀನಿ ಅಂತ ಏನು ನೋಡಿಸ್ತಾ ಇಲ್ಲ. ಇದು ನಿಮಗೂ ಯೂಸ್ ಆಗುತ್ತೆ. ಅಂಗಡಿಯಲ್ಲೂ ಮತ್ತು ನಾವು ಡಿಮಾರ್ಟಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಾನು ನೋಡಿ, ಈಗ ನಾನು ಗೋಧಿ ಹಿಟ್ಟು ನೋಡಿದ್ರೆ ಅದು ಏನಿಲ್ಲ ಅಂದರೂ 5 ಕಿಲೋ ಬಂದುಬಿಟ್ರೆ ಅದು 250 ಹೇಳ್ತಾರೆ. ಇದು ನಾನು ತೊಗೊಂಡಿರೋದು 10 ಕಿಲೋ ತೊಗೊಂಡಿದ್ದೀನಿ. ಅದು ಬಂದುಬಿಟ್ಟು 369ಗೆಲ್ಲ ಸಿಕ್ಕಿದೆ. ಅಂಗಡಿಯಲ್ಲಾದರೆ 500 ನಾವು ಕೊಡಲೇಬೇಕಲ್ವ. ಅದರಿಂದ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅನ್ನೋದು ಉದ್ದೇಶ ಇಟ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ನಾನು ತೊಗೊಂಡಿದ್ದೀನಿ ಅಂತ ಏನು ನೋಡಿಸ್ತಾ ಇಲ್ಲ. ಇಷ್ಟು ಕಮ್ಮಿ ಬೆಲೆಗೆ ನಮ್ಗೆ ಸಿಕ್ತಲ್ವಾ ಅನ್ನೋ ಖುಷಿಗೆ ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇರೋದು. ನೀವು ಈ ನಿಯರ್ ಬೈ ಯಾರಾದರೂ ಇದ್ದರೆ, ಎಲ್ಲೇ ಇರಲಿ ಡಿಮಾರ್ಟ್ ಅಲ್ಲೋಗಿ ನೀವು ತೊಗೊಳ್ಳಿ, ತುಂಬ ಕಮ್ಮಿ ಬೆಲೆ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಕ್ರಿಸ್ಮಸ್ ಹತ್ರ ಬರ್ತಾ, ಇನ್ನೂ ಆಫರ್ಸ್ ಎಲ್ಲ ಇರುತ್ತೆ ಆ ಟೈಮಲ್ಲಿ. ನನಗೆ ಮನೆಗೆ ಏನೇನು ಖಾಲಿ ಆಗಿತ್ತು ಅದನ್ನು ತೊಗೊಂಡು ಬಂದೆ. ಬಿಲ್ ಬಂದುಬಿಟ್ಟು 2345 ರುಪೀಸ್ ಆಯಿತು. 2345 ರುಪೀಸ್ ಆಯಿತು. ಏನೋ ತೊಗೊಂಡಲ್ಲ, ಅದರಿಂದ ನಿಮಗೆ ಕೆಲವೊಂದು ನೋಡಿಸಿದ್ನಿ ನಾನು. ಮತ್ತು ಚಪ್ಪಲಿ ಅದೆಲ್ಲ ಸ್ಲಿಪ್ಪರ್ ಎಲ್ಲ ನೋಡಿಸಿಲ್ಲ. ಅದೆಲ್ಲ ಏನು ನೋಡ್ಸೋದು ಅನ್ನೋದು ನೋಡಿಸಿಲ್ಲ ಅಷ್ಟೇ. ಇಷ್ಟೇ ಇವತ್ತು ನಾನು ತೊಗೊಂಡಿದ್ದು. ಅಲ್ಲಿ ಡಿಮಾರ್ಟ್ಗೆ ಹೋದರೆ ನೋಡಿದ್ದೆಲ್ಲ ತೊಗೊಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೇನು ಬೇಕೋ ಅಷ್ಟೇ ನಾನು ತಗೊಳ್ಳೋದು. ತುಂಬ ತುಂಬಿಸ್ಕೊಳ್ಳೋದು ಆ ಥರ ಎಲ್ಲ ನಾನು ಮಾಡೋದಕ್ಕೆಲ್ಲ ಹೋಗೋದಿಲ್ಲ. ನನಗೇನೇನು ಬೇಕು ಅನ್ನೋದು ಅಷ್ಟೇ ನಾನು ತಗೊಳ್ಳೋದು. ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದು ಉದ್ದೇಶಕ್ಕೆ ಮಾತ್ರ ನಾನು ಹೇಳ್ತಿರೋದು. ಇದು ಯಾವುದೇ ರೀತಿ ನೋಡಿಸ್ಬೇಕು ಅನ್ನೋ ವಿಡಿಯೋ ಅಂತೂ ಅಲ್ಲವೇ ಅಲ್ಲ. ಎಷ್ಟು ಕಮ್ಮಿ ಬೆಲೆಯಲ್ಲಿ ಸಿಕ್ಕಿದೆ ಅಂತ ನಾನು ನಿಮ್ಗೆ ನೋಡಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನೇನು ಇಲ್ಲ, ನೀವು ಹೋಗಿ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಆಗಲೇ ಏನೋ ಹೇಳಬೇಕು ಅಂದ್ಕೊಂಡೆ, ಅದು ಮರ್ತೋಗ್ಬಿಟ್ಟೆ. ಅದಕ್ಕೆ ಹೀಗೆ ಬಂದೇ ಹೇಳೋಣ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ. ಈಗ ನನಗೆ ಅದು 1 ವಾರ ಆಯ್ತಲ್ಲ, 1 ವಾರಕ್ಕೆ ನಂಗೆ ರಿಸಲ್ಟ್ ಬಂದಿದೆ. ಅದೆಷ್ಟು ಕಮ್ಮಿ ಆಗಿದೆ ಅಂತ ನಿಮಗೆ ಈಗ ಹೇಳ್ತೀನಿ. ನಾನು ಡಿಮಾರ್ಟಲ್ಲಿ ಅಲ್ಲಿ ಆಚೆ ವೆಯ್ಟ್ ಹಾಕ್ಕೊಳ್ಳೋದು ಇತ್ತು.
ಅಲ್ಲಿ ನಾನು ತೂಕ ಹಾಕ್ಕೊಂಡೆ ಎಷ್ಟು kg ಕಮ್ಮಿ ಆಗಿದೆ ಅಂತ. ನಾನು 1 kg 500 ಗ್ರಾಮ್ ಕಮ್ಮಿ ಆಗಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. 1 ವೀಕಲ್ಲಿ 1.5 kg ನಾನು ಕಮ್ಮಿ ಆಗಿದ್ದೀನಿ. ಅದರಿಂದ ನಿಮ್ಗೆ ಹೇಳೋಣ ಅಂತ ಅನಿಸ್ತು. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ, ಅದರಿಂದ ಈ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು 1.5 kg ನಾನು ಕಮ್ಮಿ ಆಗಿದ್ದೀನಿ. ಆ ವಿಡಿಯೋಗೂ ಈ ವಿಡಿಯೋಗೂ ನೀವು ನೋಡ್ಕೊಬೋದು. ನನ್ನ ಮುಖ ಸ್ವಲ್ಪ ಸಣ್ಣ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಲೂಸ್ ಆಗ್ತಾ ಇದೆ. ಮತ್ತು ಹಂಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಡಯಟಿಂಗ್ದು. ಹಂಗೆ ಹೋಗ್ತಾ ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರು ನನ್ನ ಚಾನಲ್ನ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.